ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಕ್ಕ ಅವ್ರ ಊರಲ್ಲಿದ್ದೀನಿ. ನಮ್ಮ ಅಕ್ಕ ಅವ್ರ ಊರು ಯಾವುದಪ್ಪ ಅಂತಂದರೆ ಚೆನ್ನಾಪುರ ಅಂತ. ಅದು ಹೊಳೆ ನರಸೀಪುರದ ಹತ್ರ ಇರೋದು. ಸೊ ಊರಿಗೆ ಬಂದಿದ್ನಲ್ಲ, ಹಾಗೆ ನಮ್ಮ ಅಕ್ಕ ಅವ್ರದ್ದು ಒಂದು ಸ್ಮಾಲ್ ಹೋಮ್ ಟೂರ್ ಮಾಡೋಣ ಅಂತ. ಸೊ ಇವಾಗ ಅವಳೇ ಎಲ್ಲ ಅವ್ರ ಹೋಮ್ ಟೂರ್ ವೀಡಿಯೋಸ್ ಎಲ್ಲ ಮಾಡ್ತಾಳೆ. ರೆಡಿನಾ? ರೆಡಿ. ಸ್ವಲ್ಪ ಅವ್ರಿಗೆ ಮುಜುಗರ ಆಯ್ತಿದೆ, ಬಟ್ ನೋಡೋಣ ಹೇಗೆ. ನನಗಿಂತ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ನಿಜ ಹೇಳಬೇಕು ಅಂತಂದರೆ. ಅವ್ರಿಗೆ ಸ್ವಲ್ಪ ಟಚ್ ಬಿಟ್ಟೋಗಿದೆ ಅಷ್ಟೇ. ಸ್ವಲ್ಪ ತುಂಬ ವರ್ಷಗಳಾಗ್ಬಿಟ್ಟಿದೆ, ಮದುವೆ ಆಗೋಯ್ತಲ್ಲ, ಸೊ ಹಾಗಾಗಿ. ಸೊ ಓಕೆ, ಬನ್ನಿ ನೋಡೋಣ ಅವ್ರ ಮನೆ ಹೇಗಿದೆ ಅಂತ. ನೋಡಿ, ಇದು ನಮ್ಮ ಮನೆ ಬರಬೇಕು ಅಂತಂದರೆ ಆ ಸೈಡ್ ಕ್ರಾಸಿಂದ ಬರಬೇಕು. ಹಂಗಿಂದ ಬಂದು ಬರ್ಬೋದು, ಅಥವಾ ಈ ಸೈಡ್ ಕ್ರಾಸಿಂದ ಬಂದು ಸಹ ಬರ್ಬೋದು. ಆ್ಯಂಡ್ ನಮ್ಮಮ್ಮ ಬಂದಿರೋದಕ್ಕೆ ಇವತ್ತು ರಾಗಿ ಅಕ್ಕಿ ಹಸಿಟ್ಟು ಅಕ್ಕಿ ರೊಟ್ಟಿ ಮಾಡೋಕ್ಕೋಸ್ಕರ ಅಕ್ಕಿ ಎಲ್ಲ ದೊಡ್ಡೋಣ ಹಾಕೈತೆ. ಆಮೇಲೆ ರಾಗಿ ಹಸಿಟ್ಟು ಖಾಲಿ ಆಗಿತ್ತು, ಸೊ ರಾಗಿ ಮಾಡೋಕ್ಕೋಸ್ಕರ ರಾಗಿ ಹಸಿಟ್ಟು ಮುದ್ದೆ ಮಾಡೋಕ್ಕೋಸ್ಕರ ರಾಗಿ ಒಣಗೈತೆ. ಈಗ ಬನ್ನಿ ನಮ್ಮ ಮನೆ ಒಳಗಡೆ ಹೋಗೋಣ. ಬಂದರೆ ನಿಮಗೆ ಒಂದು ಚಿಕ್ಕ ಹಾಲು ಸಿಗುತ್ತೆ. ಇಷ್ಟೇ ಚಿಕ್ಕ ಹಾಲು ನಮ್ಮ ಮನೆ ಇರೋದು. ಸೊ ಮುಂಚೆ ದೊಡ್ಡದಾಗಿತ್ತು, ಡಿವೈಡ್ ಆಯಿತು. ಸೊ ಇಷ್ಟು ಬಂದಿದೆ. ಇದು ಅಡುಗೆ ಮನೆ ನೋಡಿ, ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾಳೆ ಅಂತಂದರೆ ನನಗೆ ಇದಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದೆಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ದು? ಮಾಡ್ಬೋದು. ಇದು ಎಲ್ಲ ಮೀಶೋ ಪ್ರಾಡಕ್ಟ್ಸ್ಗಳು ಎಲ್ಲಾನು ಒಂಥರ ಇವ್ರದ್ದು ಮೀಶೋ ಮನೆ. ಇದೆಲ್ಲ ಮೀಶೋದೇ ಪ್ರಾಡಕ್ಟ್ಸ್. ಆ್ಯಂಡ್ ಬಂದರೆ ನಿಮಗೆ ಇದನ್ನು ಸಹ ಇದೆಲ್ಲ ಪೀಸ್ ಕೊಟ್ಟಿರ್ತಾರೆ ಆಯಿತಾ. ನಾವು ಅದನ್ನು ಜೋಡಿಸ್ಕೊಂಡು, ನಮ್ಮದು ಒಬ್ಬ ಕಲಾಕಾರ ಇದ್ದಾರೆ ನಮ್ಮನೆಯ, ನನ್ನ ಪತಿ ದೇವರು. ಎಲ್ಲ ಪೀಸ್ ಬಂದಿತ್ತು. ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಯಾಕೆ ಬುಕ್ ಮಾಡಿದೆ ನಾನು ಅಂತ ನೋಡಿದಾಗ ಸ್ಟಾರ್ಟಿಂಗ್. ಆ್ಯಂಡ್ ನಮ್ಮ ಮನೆಯಲ್ಲಿ ಸಂಜೆ ಬಂದಾಗ ನಮ್ಮ ಮನೆಯವರು ಅದನ್ನೆಲ್ಲ ಜೋಡಿಸಿ ಈ ಥರ ನೀಟಾಗಿ ಸೆಟ್ ಮಾಡಿದ್ರು. ಆ್ಯಂಡ್ ಈ ಪಾತ್ರೆ ಸ್ಟ್ಯಾಂಡು ಅಷ್ಟೇ ಮೀಶೋಲ್ಲೇ ತೊಗೊಂಡಿದ್ದು. ಬಟ್ ಇದನ್ನು ಅಷ್ಟೇ ಎಲ್ಲ ಸಿಂಗಲ್ ಆಗಿ ಇದೆಲ್ಲ ಪೀಸ್ ಎಲ್ಲ ಸಿಂಗಲ್ ಆಗಿ ಕೊಟ್ಟಿದ್ರು ಆಯಿತಾ. ಬಟ್ ನಮ್ಮನೆಯವರು ಎಲ್ಲಾನು ನೀಟಾಗಿ ಫಿಟ್ ಮಾಡಿ ಅದನ್ನ ಜೋಡಿಸಿರೋದು. ಆ್ಯಂಡ್ ಇದು ಅಷ್ಟೇ ಮೀಶೋ ಪ್ರಾಡಕ್ಟ್. ಇದು ಏನಂತಂದರೆ ಕಾಳುಗಳು ಎಲ್ಲ ನಾವು ಪ್ರೆಸ್ ಮಾಡಿದ್ರೆ ಕಾಳೆಲ್ಲ ಇಲ್ಲೇ ಬರುತ್ತೆ. ಕಾಳೆಲ್ಲ ಇಲ್ಲ ಅಂತ ಅನ್ಕೊಂಬೇಡಿ, ಹುಳ ಬಂದ್ಬಿಡುತ್ತೆ ಅಂದ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ. ಇಲ್ಲಿ ಇಟ್ಟರೆ ಹುಳ ಬಂದ್ಬಿಟ್ಟು ಸೋಸೋರು ಯಾರು ಅಂದ್ಬಿಟ್ಟು ಫ್ರಿಜ್ ಇಟ್ಟಿದ್ದೀನಿ ಅಂತ. ಇನ್ನು ಬಂದರೆ ನಿಮಗೆ ನಮ್ಮದು ಫೋಟೋ ಸಿಗುತ್ತೆ ಎಂಟ್ರೆನ್ಸಲ್ಲಿ. ಇದು ಫೋಟೋ ಬಂದು ನಮ್ಮ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ನಮ್ಮ ಮನೆಯವರಿಗೆ. ಯಾರು ಗಿಫ್ಟ್ ಮಾಡಿದ್ದು? ಯಾರಂತ ಗೊತ್ತಿಲ್ಲ, ಬಟ್ ನಮ್ಮ ಮನೆಯವರಿಗೆ ಕೊಟ್ಟಿರೋದು. ಆ್ಯಂಡ್ ಇದೊಂಥರ ಕ್ಯೂಟ್ ಆಗಿದೆ ಅಲ್ವಾ? ಇದು ಬಂದು ನನ್ನದೇ ಐಡಿಯಾ. ಸೊ ಇದೆಲ್ಲ ಜಸ್ಟ್ ನೀವು ಆನ್ಲೈನ್ ಹೋದ್ರೆ ಸಿಗುತ್ತೆ. ಆ್ಯಂಡ್ ಇದೆಲ್ಲನೂ ನನಗೆ ತುಂಬ ಇಷ್ಟ ಆಗಿ ಹಾಕಿತ್ತು. ಇದು ಅಷ್ಟೇ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ಮೀಶೋನೇ. ಎಲ್ಲನೂ ಮೀಶೋದೇ ತೊಗೊಂಡಿರೋದು. ಇದಿರ್ಬೋದು, ಈ ಫ್ಲವರ್ಸ್ ಇರ್ಬೋದು, ಈ ಪಾಟ್ ಇರ್ಬೋದು, ಇದಿರ್ಬೋದು, ಎಲ್ಲ ಮೀಶೋ. ಇದು ಉಪ್ಪು ಖಾರ ಮಸಾಲೆ ಐಟಮ್ಸ್ ಹಾಕೊಳ್ಳೋಕ್ಕೆ ಆ ಥರದ್ದು. ಸರಿನಾ? ಅದಾದಮೇಲೆ ನಿಮಗೆ ನಮ್ಮದೊಂದು ಫ್ರಿಜ್ ಸಿಗುತ್ತೆ. ಅದಾದಮೇಲೆ ಬಂದರೆ ನಿಮಗೆ ಟಿ ವಿ ಶೋಕೇಸ್ ಮಾಡ್ಸೋಕ್ಕೆಲ್ಲ 40,000 50,000 ಕೊಟ್ಟು ಮಾಡಿಸ್ಕೊಂತ ಇರ್ತೀರ. ನೋಡಿ, ನಾನು 700 ರೂಪಾಯಿ ಕೇವಲ 740 ಸಮಥಿಂಗಲ್ಲಿ ಈ ಥರದ್ದು ಒಂದು ಬುಕ್ ಮಾಡಿದೆ. ಇದು ಸಹ ಪೀಸ್ ಬಂದಿತ್ತು. ಅಂದರೆ ಒಂದೊಂದು ಮಾತ್ರ ಕೊಟ್ಟಿರ್ತಾರೆ. ನಾವು ಅದನ್ನೆಲ್ಲ ಜೋಡಿಸಿ ಈ ಥರ ಎಲ್ಲ ಜೋಡಿಸಿ ಫಿಟ್ ಮಾಡಿ ನಮ್ಮ ಮನೆಯವರು ಇದನ್ನ ಜೋಡಿಸ್ಬೋದು. ಟಿವಿದು ಎಲ್ಲನೂ. ಅದು ಬಿಟ್ಟರೆ ಇದೊಂದು ಕೀಬೆನ್ಸ್, ಇದೆಲ್ಲ ಮೀಶೋದೆ. ಆ್ಯಂಡ್ ಈ ಕಡೆ ಬಂದರೆ ಇದೊಂದು ಸಿಗುತ್ತೆ ನಿಮಗೆ ಸಿಂಪಲಾಗಿ ಶೋ ಪೀಸ್ ಥರ ಮಾಡಿರೋದು. ಇದನ್ನು ಸಹ ಪೀಸೇ ಬಂದಿತ್ತು. ಇದನ್ನು ಜೋಡಿಸಿ ನಮ್ಮ ಮನೆಯವ್ರು ಹಾಕಿರೋದು. ಇದು ನಮ್ಮ ಅಮ್ಮ ಕೊಟ್ಟಿದ್ದು. ಆ್ಯಂಡ್ ಇದವ್ರ ತಂಗಿ ಕೊಟ್ಟಿರೋದು. ಇದು ನಮ್ಮ ಮನೆಯವ್ರದ್ದು ಬುಕ್ಸು. ಇದು ನಂದು. ಇಷ್ಟು. ಈ ಮನೆ ನಮ್ಮ ರೂಮ್ ಹೆಂಗಿದೆ ಅಂತಂದರೆ ಅಲ್ಲಿ ಹೋಗೋಕ್ಕೂ ಮುಂಚೆ ನಮ್ಮದು ಫೋಟೋಸ್ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ಏನೇನು ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದೆ. ನಾನು ಸ್ಟಾರ್ಟಿಂಗ್ ಬಂದು ನೋಡಿದಾಗ ಇದು ನೀನೇ ಬರ್ದಿರೋದು ಪೈಂಟಲ್ಲಿ ಅಂತ ಅನ್ಕೊಂಡೆ. ಇದು ಮೀಶೋದೆಲ್ಲ ತೊಗೊಂಡಿದ್ದು. 100 ರೂಪೀಸಿಗೆ ಸಿಗುತ್ತೆ ಎಲ್ಲ. ಸೊ ಅದು ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡು ಅಂಟಿಸಿದೆ ಅಲ್ಲಿ. ಆಮೇಲೆ ಈ ಫೋಟೋಸ್ ಬಂದು ನಮ್ಮ ಮನೆಯವರಿಗೆ ಸ್ಟೂಡೆಂಟ್ಸ್ಗಳು ನಮ್ಮ ಮ್ಯಾರೇಜ್ದು ಆ್ಯನಿವರ್ಸರಿ ಇದ್ದಾಗ ಕೊಟ್ಟಿತ್ತು. ಇದಿಷ್ಟರಲ್ಲಿ ಯಾವ ಫೋಟೋ ನಿನಗೆ ತುಂಬ ಇಷ್ಟ? ನನಗೆ ಇದಿಷ್ಟ. ಅದಿಷ್ಟನಾ? ಚೆನ್ನಾಗಿ ಅಂತೀನಿ ಅದಕ್ಕೆ. ಆ್ಯಕ್ಚುಲಿ ಈ ಫೋಟೋದಲ್ಲಿ ಜಾಸ್ತಿ ಚೆನ್ನಾಗಿರೋದು ನೀನು. ಸ್ಯಾರಿ ಗ್ರೀನ್. ಎರಡರಲ್ಲೂ ಚೆನ್ನಾಗಿದೆ. ನಮ್ಮ ಮೈದವ್ರ ಎಂಗೇಜ್ಮೆಂಟಲ್ಲಿ ಓಡಿಸಿದ್ದು ಫೋಟೋ. ಸೊ ಬಟ್ ನನಗೆ ಇದಿಷ್ಟ ಯಾವಾಗ ಜಾಸ್ತಿ. ಯಾಕಂದರೆ ಇದ್ರಲ್ಲಿ ನಾನು ತುಂಬ ಚೆನ್ನಾಗಿ ಕಾಣ್ತೀನಿ. ಆ್ಯಕ್ಚುಲಿ ಎಲ್ಲ ಫೋಟೋದಲ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ. ಬಟ್ ಇದು ತುಂಬ ಇಷ್ಟ. ಇದು ಫೋಟೋ ಗೈಸ್, ಇದು ಸಂಗೀತನ ಬರ್ಡೇ ದಿನ ಇವರಿಬ್ರು ಗ್ಯಾಪಲ್ಲಿ ಫೋಟೋ ತಗೊಂಡಿರೋದು. ನಮ್ಮ
ಮನೇಲಿ ಇದು ಪಾಂಡುಪುರ ಮನೆ ಇದು ಇಷ್ಟೇ. ಅದು ಬಂದರೆ ಒಂದು ಗಡಿಯಾರ ಸಿಗ್ತದೆ, ಅದು ಬಿಟ್ಟರೆ ನನ್ನ ಗಣಪ ಸಿಗ್ತಾನೆ ಬಂದರೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನಮ್ಮ ರೂಮಲ್ಲಿ. ಅದಾದಮೇಲೆ ನಮ್ಮ ರೂಮಿಗೆ ಹೋಗೋಣ. ಎಸ್ ಹೋಗೋಣ. ಇಲ್ಲಿ ಬಂದರೆ ನಿಮಗೆ ನಮ್ಮ ರೂಮು ಇಷ್ಟಿದೆ, ಅಲ್ಲಿಂದ ಇಷ್ಟಿದೆ. ಇಲ್ಲೊಂದು ಬೀರು, ಅಲ್ಲಿನೂ ಸಹ ಫ್ಲವರ್ಸ್ ಹಾಕಿದ್ದೀನಿ. ನನಗೆ ತುಂಬ ಇಷ್ಟ, ಜಾತ್ರೆ ಥರ ಫೀಲ್ ಆಗ್ಬೋದು ನಿಮ್ಗಳಿಗೆ. ಇಲ್ಲ, ಒಂಥರ ಸಿಂಪಲ್ ಆಗಿ ಗುಡ್ ಲುಕಿಂಗ್ ಥರ ಐತೆ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಅಲ್ಲಿ ಆಚೆ ಕಡೆ ನೋಡಿದ್ರಲ್ಲ ಅದೇ ಒಂದು ಇದನ್ನ ಇಲ್ಲೊಂದು ಹಾಕಿದ್ದೀನಿ. ಮಿಕ್ಕಿದ್ದು ಜಾಗ ಎಲ್ಲೂ ಇರಲಿಲ್ಲ, ಅಲ್ಲೊಂದು ಮಳೆ ಮೊದಲು ಮುಂಚೆನೇ ಹೊಡೆದಿದ್ರು, ಸೊ ಅದು ಖಾಲಿ ಇತ್ತು ಅಂದ್ಬಿಟ್ಟು ಅಲ್ಲಿ ಹಾಕಿರೋದು. ಇದು ಇವ್ರದ್ದು ಎಂಗೇಜ್ಮೆಂಟ್ ಫೋಟೋ. ಹಾಂ, ಮ್ಯಾರೇಜ್ ಇದಕ್ಕೆ ಗಿಫ್ಟ್ ಬಂದಿದ್ದು. ಎಷ್ಟು ವರ್ಷ ಆಯಿತು ಎಂಗೇಜ್ಮೆಂಟ್ ಆಗಿ? ಆಯಿತು, 4 year ಆಯಿತು. ಇದು ಅಷ್ಟೇ ಮ್ಯಾರೇಜ್ ಟೈಮಲ್ಲಿ ಗಿಫ್ಟ್ ಬಂದಿರೋದು, ಗಿಫ್ಟ್ ಕೊಟ್ಟಿರೋದು. ನೆಕ್ಸ್ಟ್ ಅಲ್ಲಿ ಗಣೇಶ ಇದೆ ಎದುರುಗಡೆ. ಅದು ಬಿಟ್ಟರೆ ಇಲ್ಲೊಂದು ಗಣಪತಿ ಇದೆ. ಅದು ಬಿಟ್ಟರೆ ಅದು ಸ್ಟಿಕ್ಕರ್ಸ್ ಸಹ ಮೀಶೋಲೆ ನಾನು ಬುಕ್ ಮಾಡಿದ್ದು. ಇದನ್ನ ನಮ್ಮದು ಬೆಡ್ಡು, ಇದೊಂದು ಚಿಕ್ಕ ಟಿಪಾಯಿ, ಫೋನ್ಗಿನ ಚಾರ್ಜ್ಗೆ ಹಾಕೋಕ್ಕೋಸ್ಕರ ಈ ಟಿಪಾಯಿ ನಮ್ಮದು. ಹಿಂಗೆ ಬಂದರೆ ಈಗ ಇಲ್ಲಿ ಒಂದು ಒಳಗಡೆ ಸಣ್ಣದಾಗಿ ಇನ್ನೊಂದು ಎಂಟ್ರೆನ್ಸ್ ಇದು ಸಿಗುತ್ತೆ. ಇಲ್ಲಿ ಸೋಫಾ ಇಟ್ಟಿದ್ದಾರೆ. ಇಲ್ಲಿ ಸೋಫಾ ಇಟ್ಟಿದ್ದೀವಿ, ಕಾರಣ ಇಷ್ಟೇ, ಆ ಕಡೆ ಜಾಸ್ತಿ ಸ್ಪೇಸ್ ಇರಲ್ಲ, ಅಲ್ಲಿ ಇಟ್ಬಿಟ್ರೆ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಯಾರು ಬಂದು ಕೂರಲ್ಲ. ಇಲ್ಲಿಂದ ಹೋದರೆ ಒಂದು ಹಟ್ಟ ಸಿಗುತ್ತೆ ನಿಮಗೆ, ನಾವು ಜಾಸ್ತಿ ಯೂಸ್ ಮಾಡಿ. ಇನ್ನು ಇದೊಂದು ರೂಮು, ಇಲ್ಲಿ ರೂಮ್ ಮುಂದೆನೂ ಸಹ ಸಂಗೀತ ಇರಕ್ಕಂತಾನೆ ಕಟ್ಸಿದ್ದು. ಏನಾದ್ರೆ ಕಟ್ಟಿಸಿಲ್ಲ, ಇದು ಕಟ್ಸಿಲ್ಲ ಅಂದ್ರೆ ಇನ್ನೂ ಹಾಲ್ ಇಲ್ಲೂ ದೊಡ್ಡ. ಇದು ಆಕ್ಚುಲಿ ಅವಳು ಸ್ಟಡಿ ರೂಮು, ಅದಕ್ಕೋಸ್ಕರ ಹೀಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನ ನಾವು ಅಷ್ಟು ಟೂರ್ ಮಾಡ್ತಾ ಇಲ್ಲ, ಅವಳು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾಳೆ. ಒಂದು ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಇದನ್ನು ಅಷ್ಟೇ ಒಂದು ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಇದು ಆರೆಂಜ್ ಕಲರ್ ತಂದಿದ್ದಾರೆ. ಎಲ್ಲ ನೋಡೋಕ್ಕೆ ಒಳ್ಳೆ ರಿಯಲ್ ಆಗಿರುವಂಥ ಫ್ಲವರ್ಸ್ ಥರ ಕಾಣಿಸುತ್ತೆ, ಬಟ್ ಎಲ್ಲ ಪ್ಲಾಸ್ಟಿಕ್. ಈ ಕಡೆಯಿಂದ ನೋಡಿದ್ರೆ ಅವ್ರ ಮನೆ ಹಿಂಗೆ ಕಾಣಿಸುತ್ತೆ. ನಿನ್ನಿಷ್ಟ, ಯುವರ್ ವಿಶ್. ಇದು ನೋಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಣ್ಣ ಅಂತ, ಅವ್ರ ಸಿಸ್ಟರ್, ನಮ್ಮ ಬಾವ ಅವರ ಸಿಸ್ಟರ್ ಮಾಡಿಕೊಟ್ಟಿರೋದು ಮದುವೆ ಟೈಮಲ್ಲಿ ಗಿಫ್ಟ್. ಇಲ್ಲಿ ಕೀ ಬಂಚ್ ನೋಡಿ ಚೆನ್ನಾಗಿದೆ, ಫ್ರಿಜ್ಜಿಗೆ ಹಾಕಿರೋದು ಕೀ ಬಂಚ್. ಅದು ಸ್ಟೂಡೆಂಟೇ ಕೊಟ್ಟಿದ್ದು, ಒಳಗಡೆ ಇದಾಯಿತು. ಇನ್ನು ಅಲ್ಲಿಂದ ಆಚೆಗೆ ಬಂದರೆ ನಮ್ಮದು ನೀರು ಮನೆ ಇಲ್ಲಿ ಈ ಸೈಡ್ ಇದೆ. ಸೊ ಲೈಟ್ ಆನ್ ಮಾಡಲ್ಲ ಅಷ್ಟು ಬಂದರೆ ನೀರು ಮನೆ ನಮ್ಮದು ಈ ಥರ ಇದೆ. ಇಲ್ಲಿಗೆ ಬಂದ್ರೂ ಅಷ್ಟೇ, ಇದೆಲ್ಲನೂ ಮೀಶೋಲ್ಲೇ ತೊಗೊಂಡಿದ್ದು. ಸೋಪ್ ಇಡೋದಿರ್ಬೋದು, ಇನ್ನು ಬ್ರಷ್ದೆಲ್ಲ ಮಾಮೂಲಿ ಇಲ್ಲೇ ತೊಗೊಂಡಿದ್ದು, ಇನ್ನು ಅದೆಲ್ಲ ಮೀಶೋನೇ ತೊಗೊಂಡಿದ್ದು. ಇನ್ನು ಇಲ್ಲಿ ವಾಷಿಂಗ್ ಮಿಷಿನ್ ಪೌಡರ್ ಎಲ್ಲ ಮೀಶೋನೇ ತೊಗೊಂಡಿದ್ದು. ಇಷ್ಟಿದೆ ನಮ್ಮದು ನೀರು ಮನೆ. ಅದಾದ್ಮೇಲೆ ಬಾತ್ರೂಮ್ ತೋರ್ಸಲ್ಲ. ಇನ್ನು ಇಲ್ಲಿ ಬಂದರೆ ನಮ್ಮ ಪಾತ್ರೆ ಎಲ್ಲ ಇಲ್ಲೇ ಬೆಳಗೋದು. ನಮ್ಮಮ್ಮ ಯಾವಾಗಲೂ ಬಂದಾಗೆಲ್ಲ ಬೇಜಾರ್ತಾರೆ, ನೀರು ಆ ಕಡೆ ಹೋಗಲ್ಲ, ನೀರು ಆ ಕಡೆ ಹೋಗಲ್ಲ, ತಳ್ಬೇಕು. ನಮ್ಮ ದೊಡ್ಡಮ್ಮ ಇಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ, ನೀರೆಲ್ಲ ತಳ್ಳಿ ಇವಾಗ. ಆ್ಯಂಡ್ ಇದು ಗೇಟ್ ಇವಾಗ ಹಾಕ್ಸಿದ್ದು, ಯಾಕೆಂತಂದರೆ ಯಾರು ಇಲ್ಲದೆ ಇರೋ ಟೈಮಲ್ಲಿ ಇಲ್ಲೆಲ್ಲ ನಾಯಿಗಳೆಲ್ಲ ಬರುತ್ತೆ ಹಾಗನ್ನೋ ಒಂದು ಉದ್ದೇಶಕ್ಕೆ. ಇಲ್ಲಿ ಯಾರು ಕಳ್ಳರು ಬರಲ್ಲ, ನಾವುಗಳೇ ಕಳ್ಳರು. ಇಲ್ಲಿ ಬಂತು ಅಂತಾನೆ ನಮ್ಮ ಚುಬ್ಬು ಮನೆ. ಇಲ್ಲಿ ಇವನಿಗೋಸ್ಕರ ಒಂದು ಮನೆ ಇದೆ ನೋಡಿ, ಇಲ್ಲಿ ಅವನಿಗೋಸ್ಕರ ಮತ್ತೆ ನಮ್ಮ ಪುಟ್ಟಿಗೋಸ್ಕರ ಒಂದು ಮನೆ. ಇದು ಇವಾಗ ಕಟ್ಸಿದ ತೊಟ್ಟಿ, ಹೊಸ ತೊಟ್ಟಿ. ಹೌದು, ಆಮೇಲೆ ಇದೆಲ್ಲ ನಮ್ಮ ಅಪ್ಪ ಕಟ್ಟಿದ್ದು. ಹೌದು, ಇದು ತೊಟ್ಟಿ ಅಡುಗೆ ಮನೆ ಎಲ್ಲ ಡಿವೈಡ್ ಆದ್ಮೇಲೆ ನಮ್ಮ ಅಪ್ಪ ಕಟ್ಟಿರೋದು. ಸೊ ಇಲ್ಲಿ ಬಂತು ಅಂದ್ರೆ ನಮ್ಮ ಚುಬ್ಬು ಸಿಗ್ತಾನೆ. ಚುಬ್ಬುಗೆ ಜಾಸ್ತಿ ಮನೆ ಕಳುವಾಗ ಮಾತ್ರ ಇಲ್ಲಿ ಬಿಡ್ತೀವಿ, ಮಿಕ್ಕಿ ಟೈಮಲ್ಲೆಲ್ಲ ನಮ್ಮ ಮನೆ ಒಳಗಡೆನೆ ಬಿಟ್ಟಿರ್ತೀವಿ, ಒಳಗಡೆನೆ ಇರ್ತಾನೆ. ಇಲ್ಲಿ ಒಳಗೆ ಬಂದು ಅಂತ ಅಂದರೆ ಮಾಮೂಲಿ ಇಲ್ಲಿ ಬಂದರೆ ಪುಟ್ಟಿನ ಇಲ್ಲಿ ಕಟ್ಟಾಕ್ತೀವಿ. ಪುಟ್ಟಿ ಅಂದರೆ ಕರು. ಅಯ್ಯೋ ನನ್ನ ಪ್ಯಾಂಟ್ ಎಳಿತವನೆ. ಇನ್ನು ನಮ್ಮಮ್ಮ ಕ್ಲೀನ್ ಮಾಡ್ಕೊಡ್ತೈತೆ. ನೋಡಿ ಚುಬ್ಬು ಜಾಗನ ಕ್ಲೀನ್ ಮಾಡ್ತವ್ರೆ. ಇವ್ ನೋಡಿ ಇಲ್ಲಿ ಹೆಂಗೆ ಆಡ್ತವನೆ. ಯೋ 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 ಇಷ್ಟು ಇದು ಕೊಟ್ಟಿಗೆ ಮನೆ. ಸೊ ಇದು ಗೊತ್ತಿಲ್ಲ, ಮುಂಚೆಲ್ಲ ಇತ್ತು, ಇವಾಗ ಏನು ಜಾಗ ಎಲ್ಲ ಅಳತೆ ಮಾಡಿ ಇದು ಕೂಡ ನಮ್ಮನೆಯವ್ರಿಗೇನೆ ಬಂದಿದೆ ಅಂತ ಹೇಳಿದ್ರು. ಸೊ ನಾವೇ ಯೂಸ್ ಮಾಡ್ತಾ ಇದ್ದೀವಿ. ನಾವು ಜಾಸ್ತಿ ಬರಲ್ಲ ಇಲ್ಲಿಗೆ, ಚುಬ್ಬು ಮಾತ್ರ ಬರ್ತಾನೆ. ಚುಬ್ಬುಗೆ ಹಾಲಿಗೆ ಹಾಕುವಾಗ ಮಾತ್ರ ಬರ್ತೀವಿ. ಪುಟ್ಟಿನ ಯಾವಾಗ ಬರ್ತೀವಿ, ಪುಟ್ಟಿನ ಈಗ ಇನ್ನು ಇಲ್ಲಿ ಬಂತು ಅಂದರೆ ನಮ್ಮದು ಬರೋಣ ಇಲ್ಲಿಂದ ಅಲ್ಲಿ ತನಕ ನಮ್ಮ ಮನೆ. ಇದಿಷ್ಟು ಅವ್ರದ್ದೇ ಜಾಗ, ಅದೆಲ್ಲ ಅವ್ರದ್ದೇ ಜಾಗ. ಇಲ್ಲಿಂದ ಹೋದ್ರೆ ಇನ್ನು ಇಲ್ಲಿ ಗಿಡಗಳು ನೆಟ್ಟಿದ್ದೀವಲ್ಲ ಮಾಮೂಲಿ
ಇದೆಲ್ಲ ಟೊಮೆಟೊ ಸಸಿ ಇನ್ನೂ ಲೆವೆಲ್ ಮಾಡಿಸಿ ಹಾಕ್ಬೇಕು, ಬಟ್ ಟೈಮ್ ಇಲ್ಲ, ಯಾರು ಮಾಡೋರಿಲ್ಲ ಅಂದ್ಬಿಟ್ಟು ನಾವು ಮಾಡಿದ್ವಿ. ಪುಟ್ಟಿ ನೋಡಿ ಅಲ್ಲಿ ಕಟ್ಟಕೈತೆ ನಮ್ಮಮ್ಮ, ಅವಳೆ ಪುಟ್ಟಿ. ಇದೆಲ್ಲ ಇರ್ಲಿಕಾಯಿ ಮರ ಗಿಡ ಎಲ್ಲ ಅವ್ರು ನೆಟ್ಕೊಂಡಿರೋದು. ಬಟ್ ನಾವು ಕೀಳಲ್ಲ, ಅವರು ಬರಲ್ಲ ಕೀಳಕ್ಕೆ, ನಾವು ಕೀಳೋದಿಲ್ಲ, ಅಲ್ಲಲ್ಲೇ ಬಿದ್ದಿರುತ್ತೆ. ಮಾತ್ರ ಬಂದಾಗ ನಮ್ಮ ಚಿಕ್ಕಮ್ಮವ್ರು ಕಿತ್ಕೊಂಡು ಸುಮ್ಮನೆ ವೇಸ್ಟ್ ಆಯ್ತದಲ್ವ, ಏನು ಮಾಡೋದು, ವೇಸ್ಟ್ ತಿನ್ನೋದು ಒಳ್ಳೇದಲ್ವ ಅಂದ್ಬಿಟ್ಟು ಕಿತ್ಕೊಂಡಿರೋದು. ಆ್ಯಂಡ್ ಅದು ಬಿಟ್ಟರೆ ಇನ್ನು ಫ್ಲವರ್, ಇದು ಗಿಡ ಒಂದು ದೊಡ್ಡ ಜಗಳನೇ ಆಗ್ಬಿಟ್ಟಿದೆ, ಅದು ಕಟ್ ಮಾಡಿಬಿಟ್ಟಿದ್ರು ಅಂತ. ಆಮೇಲಿಂದ ಬೆಳೀತಾ ಇದೆ, ಅದೇ ಬೆಳೀತು ವಾಪಸ್. ಇದೊಂದು ಯಾವಾಗಲೂ ನಮ್ಮ ಮನೇಲಿ ಗುಲಾಬಿ ಹೂವು ಏನಾದ್ರು ತರಲಿಲ್ಲ ಅಂದಾಗ, ಎಮರ್ಜೆನ್ಸಿಗೆ ದೇವರಿಗೆ ಹೂವಿಲ್ಲ ಅಂದಾಗ ಇದ್ರಲ್ಲಿ ಕಿತ್ಕೊಳ್ತು. ಈ ಪುದೀನ ನಮ್ಮಮ್ಮ ನೆಟ್ಟಿತ್ತು. ಇಲ್ಲಿ ನೋಡಿ ದಾಸವಾಳ ಕಡ್ಡಿ ಇಷ್ಟು ಉದ್ದ ಬಂದಿತ್ತು, ಆಗಲೇ ನಮ್ಮಮ್ಮ ನೆಟ್ಟಿತ್ತು. ಮತ್ತು ಇಲ್ಲಿ ವೀಳ್ಯದೆಲೆ, ಇಲ್ಲಿ ಈ ತುಂಬಿ ಗಿಡನೂ ಅಷ್ಟೇ ನಮ್ಮಮ್ಮನೇ ನೆಟ್ಟಿತ್ತು. ಸಣ್ಣ ಸಸಿ. ಇದಕ್ಕೆ ಏನನ್ನೋದು ತುಂಬಿ ಗಿಡ, ತುಂಬಿ ಗಿಡ ನಮಗೂ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ. ಇದು ಅರ್ಶಿನ, ಇದು ಅದಾಗದೇ ಬಂದಿದೆ. ಇದು ಅರ್ಶಿನ. ಅರ್ಶಿನ ಹೆಂಗೆ ಕೊಂಬೆ ತರ ಬಿಡುತ್ತೆ ಹಿಂಗೆ ಅಂತ, ಅಲ್ಲಿ ಒಳಗಿರುತ್ತೆ ಶುಂಠಿ ಬೆಳೆದಿರ್ತವಲ್ಲ ಆ ತರ ಕೆತ್ತಿದಾಗ ಅಡಿಲಿರುತ್ತೆ. ಮತ್ತೆ ರಿಟರ್ನ್ ಹಿಂಗ್ ಬಂದ್ರೆ ನಮ್ಮ ಮನೆ. ಹಿಂಗೆ ಹೋಗಿ ಹಂಗೆ ಬರ್ಬೋದು, 2 ಬಾಗಿಲಿದೆ. ಮತ್ತೆ ಬಂದ್ರೆ ಮತ್ತೆ ಇದೆ. ಓಕೆ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನಿಮ್ಮ ಮನೆ ಹೋಮ್ ಟೂರನ್ನು ಮಾಡಿದ್ದಕ್ಕೆ, ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ, ಏನಾದರೂ ತುಂಬ ಅಟ್ರಾಕ್ಟಿವ್ ಆಗಿ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಓಕೆ, ಬಾಯ್. ವ್ಲಾಗ್ ಎಂಡ್ ಮಾಡೋಣ. ಬಾಯ್ ಬಾಯ್. ಓಕೆ, ಥ್ಯಾಂಕ್ ಯು ಸೊ ಮಚ್ ನೋಡಿದ್ದಕ್ಕೆ. ಕ್ಯಾಮ್ರಾ ಎಲ್ಲ ಐತೆ ಅನ್ನೋದೇ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ಅಂದರೆ ಇಲ್ಲಿದೆ, ಇಲ್ಲಿ. ಓಕೆ, ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಓಕೆ, ಬಾಯ್ ಬಾಯ್.